Hello everyone, in this video, let us quickly discuss about the most important questions from the chapter haloalkanes and haloarenes. So you can attend all the questions from this chapter for the upcoming chemistry second PU examination. So ತಡ ಮಾಡದೆ ವಿಡಿಯೋ ಕಡೆ ಮೂವ್ ಆಗೋಣ. So the first question is explain the mechanism of SN1 reaction. And then ಈ ಕ್ವಶನ್ನ ನೀವು 3 ಮಾರ್ಕ್ಸ್ಗೆ ಅಂತ ಹೇಳ್ಬಿಟ್ಟು ಓದ್ಕೊಂಡಿರ್ಬೇಕಾಗುತ್ತೆ. ಸೊ ಸೆಕೆಂಡ್ ಕ್ವಶನ್ ನೋಡೋಣ. ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ SN2 ರಿಯಾಕ್ಷನ್. ಇದನ್ನು ಸಹ ನಿಮಗೆ 3 ಮಾರ್ಕ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಇದು ಬಂದು ರೀಸನಿಂಗ್ ಟೈಪ್ ಕ್ವಶನ್ ಆಗಿರುತ್ತೆ. ಇದನ್ನ ನಿಮಗೆ 3 ಮಾರ್ಕ್ಸ್ ಅಲ್ಲೇ ಕೇಳ್ಬೋದು. ಹ್ಯಾಲೋಅರೀನ್ಸ್ ಆರ್ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ದೆನ್ ಹ್ಯಾಲೋಅರೀನ್ಸ್. ಗಿವ್ ರೀಸನ್. ಇದು ರೀಸನಿಂಗ್ ಟೈಪ್ ಕ್ವಶನ್ ಆಗಿರುತ್ತೆ. ಅಂಡ್ ದೆನ್ 2 ಮಾರ್ಕ್ಸ್ಗೆ ಮೂವ್ ಆಗೋಣ. ಎಕ್ಸ್ಪ್ಲೈನ್ ಫ್ರೀಡಲ್ ಕ್ರಾಫ್ಟ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್. ವಿತ್ ಎಕ್ಸಾಂಪಲ್ ಓದ್ಕೊಂಡಿರ್ಬೇಕಾಗುತ್ತೆ. ಅಂಡ್ ದೆನ್ ನಿಮಗೆ ಫ್ರೀಡಲ್ ಕ್ರಾಫ್ಟ್ಸ್ ಅಲ್ಲಿ ಆಲ್ಕೈಲೇಷನ್ ಮತ್ತೆ ಅಸೈಲೇಷನ್ ಅಂತ 2 ಟೈಪ್ ಬರುತ್ತೆ. 2 ರಿಯಾಕ್ಷನ್ಗೂ ನೀವು ರೆಡಿ ಆಗಿರ್ಬೇಕಾಗುತ್ತೆ. ಎಕ್ಸ್ಪ್ಲೈನ್ ವುಡ್ಸ್ ಫಿಟ್ಟಿಂಗ್ ಅಂಡ್ ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಸೊ ಇವು 3 ರಿಯಾಕ್ಷನ್ಸ್ ಆಗಿರುತ್ತೆ. ವುಡ್ಸ್ ಅಂಡ್ ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್ ಅಂತ 3 ಕ್ವಶನ್ ನಾನು ಒಂದೇ ಕ್ವಶನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ವಿತ್ ಎಕ್ಸಾಂಪಲ್ಸ್ ನ ನೀವು ಓದ್ಕೊಂಡಿರ್ಬೇಕಾಗುತ್ತೆ. ಅಂಡ್ ದೆನ್ 6 ಕ್ವಶನ್ ನೋಡೋಣ. ಎಕ್ಸ್ಪ್ಲೈನ್ ಸ್ವಾರ್ಟ್ಸ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್. ವಿತ್ ಎಕ್ಸಾಂಪಲ್ಸ್ ನೀವು ಎಲ್ಲದಕ್ಕೂ ಓದ್ಕೊಂಡಿರ್ಬೇಕಾಗುತ್ತೆ. ಯಾಕೆ ಅಂದ್ರೆ MCQs ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ದೆನ್ 7th ಕ್ವಶನ್ ನೋಡೋಣ. ಎಕ್ಸ್ಪ್ಲೈನ್ ಫಿಂಕಲ್ಸ್ಟೈನ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್. ಸೊ ಇದನ್ನು ಸಹ ಎಕ್ಸಾಂಪಲ್ ನೋಡ್ಕೊಂಡಿರ್ಬೇಕಾಗುತ್ತೆ. ಎಕ್ಸ್ಪ್ಲೈನ್ ಡಿಹೈಡ್ರೋ ಹ್ಯಾಲೋಜಿನೇಷನ್ ವಿತ್ ಅನ್ ಎಕ್ಸಾಂಪಲ್. ಈ ಕ್ವಶನ್ ನಿಮ್ಗೆ ಹೆಂಗ್ ಕೇಳ್ಬೋದು ಅಂತಂದ್ರೆ ಎಕ್ಸ್ಪ್ಲೈನ್ ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ ಅಥವಾ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು. ವಿತ್ ಎಕ್ಸಾಂಪಲ್ ಕೇಳ್ತಾರೆ 2 ಮಾರ್ಕರ್ಸ್ ಅಲ್ಲಿ. ಅಂಡ್ ದ 9th ಕ್ವಶನ್, ಇದು ಇಂಪಾರ್ಟೆಂಟ್ ಅಂತ ಹೇಳಲ್ಲ ಬಟ್ ನೋಡ್ಕೊಂಡಿರಿ. ಎಕ್ಸ್ಪ್ಲೈನ್ ಸ್ಯಾಂಡ್ ಮೇಯೋಸ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಡೆಫಿನಿಷನ್ಸ್ಗೆ ಮೂವ್ ಆಗೋಣ. ಡೆಫಿನಿಷನ್ಸ್ ಅಲ್ಲಿ ನೋಡ್ಬೋದು ನೀವು. ಫ್ರಿಯಾನ್ಸ್ ಅಂತ ಕೇಳ್ಬೋದು. ವಾಟ್ ಆರ್ ಫ್ರಿಯಾನ್ಸ್ ಅಂತ ಕೇಳ್ತಾರೆ. ಸ್ಪ್ಲಿಟ್ಟಿಂಗ್ ಟೈಪ್ ಕ್ವಶನ್ಸ್ ಬಂದಾಗ ನಿಮಗೆ 1 ಮಾರ್ಕ್ಸ್ ಅಲ್ಲಿ ಈ ಡೆಫಿನಿಷನ್ಸ್ ನ ಕೇಳ್ಬೋದು. ಸೆಕೆಂಡ್, ಕೈರಾಲಿಟಿ ಅಂತ ಕೇಳ್ಬೋದು. ಅಂಡ್ ಎನಾನ್ಶಿಯೋಮರ್ಸ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ಬೋದು. ರೆಸಿಮಿಕ್ ಮಿಕ್ಸ್ಚರ್ಸ್ ವಿತ್ ಎಕ್ಸಾಂಪಲ್ ಸಹ ನೋಡ್ಕೊಂಡಿರಿ ನೀವು. ರೆಸಿಮೈಸೇಷನ್ ಅಂತ ಕೇಳ್ಬೋದು. ಅಸಿಮೆಟ್ರಿಕ್ ಕಾರ್ಬನ್ ಅಂತ ಕೇಳ್ಬೋದು. ವಿತ್ ಎಕ್ಸಾಂಪಲ್ ಕೇಳಿದ್ರೆ ನಿಮಗೆ 2 ಮಾರ್ಕ್ಸ್ ಅಲ್ಲಿ ಕೇಳ್ತಾನೆ. ಬರೀ ಡೆಫಿನೇಷನ್ಸ್ ಕೇಳ್ತಾನೆ ಅಂತಂದ್ರೆ 5 ಮಾರ್ಕ್ಸ್ ಸ್ಪ್ಲಿಟ್ಟಿಂಗ್ ಕ್ವಶನ್ಸ್ ಅಲ್ಲಿ ನಿಮ್ಗೆ ಕೇಳಿರ್ತಾನೆ ಇದನ್ನ. ಅಂಡ್ ದೆನ್ ಆಪ್ಟಿಕಲ್ ಐಸೋಮೆರಿಸಮ್ಸ್ ಅಂತ ಕೇಳ್ಬೋದು. ಏಕೈರಲ್ ಮಾಲಿಕ್ಯೂಲ್ಸ್ ಅಂತ ಕೇಳ್ಬೋದು. ಸೊ ಇದಿಷ್ಟು ಇವತ್ತಿಂದು ಸೆಷನ್ ಆಗಿತ್ತು. ಸೊ ನಾನು ಹೇಳಿರುವಂತಹ ಇಷ್ಟು ಕ್ವಶನ್ಸ್ ನ ನೀವು ನೋಡ್ಕೊಂಡ್ರೆ 100% ಹೇಳ್ತೀನಿ ಹ್ಯಾಲೋಆಲ್ಕೇನ್ಸ್ ಅಂಡ್ ಹ್ಯಾಲೋಅರೀನ್ಸ್ ಚಾಪ್ಟರ್ ಇಂದ ಎಲ್ಲಾ ಕ್ವಶನ್ಸ್ ನೀವು ಅಟೆಂಡ್ ಮಾಡ್ಬೋದು. ಸೊ ಥ್ಯಾಂಕ್ ಯು.